ತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಶ್ರೀಮದ್ಭಾಗವತದ ಸಪ್ತಮ ಸ್ಕಂಧದ 7ನೇ ಅಧ್ಯಾಯದಲ್ಲಿ ಇವತ್ತು 22ನೇ ಶ್ಲೋಕ. ಅಷ್ಟೌ ಪ್ರಕೃತಯ ಪ್ರೋಕ್ತಾಃ ತ್ರಯ ಏವ ಹಿ ತದ್ಗುಣಾಃ ವಿಕಾರಾಃ ಷೋಡಶಾಚಾರ್ಯೈಃ ಪುಮಾನ್ ಏಕಃ ಸಮನ್ವಯಾತ್. ಪ್ರಹ್ಲಾದ ಉಪದೇಶವನ್ನು ಮುಂದುವರಿಸ್ತಾ ಹೇಳುತ್ತಾನೆ ದೈತ್ಯ ಬಾಲಕರಿಗೆ, ಭಗವಂತ ಎಲ್ಲ ಕಡೆಯಲ್ಲಿದ್ದಾನೆ, ಆದರೆ ಅವನು ಅವ್ಯಕ್ತನಾಗಿದ್ದಾನೆ. ಹೇಮಂ ಯಥಾಗ್ರಾವಸು ಹೇಮಕಾರಃ ಅಂತ ದೃಷ್ಟಾಂತ ಕೊಟ್ಟು, ಚಿನ್ನದ ಗಣಿಯಲ್ಲಿ ಕೆಲಸ ಮಾಡುವಂತಹ ವಿಜ್ಞಾನಿಗಳು ನಮಗೆ ಕೇವಲ ಕಲ್ಲು ಮಣ್ಣುಗಳು ಅಂತ ಅನಿಸಿರುವಂತಹ ಮಣ್ಣಿನಲ್ಲೇನೆ ಒಳಗೆ ಅಡಗಿರುವಂತಹ ಬಂಗಾರವನ್ನ ಅವರು ನೋಡ್ತಾರೆ, ಬಂಗಾರವನ್ನ ಉಪಾಯಗಳಿಂದ ತೆಗಿತಾರೆ. ಹೇಗೋ ಹಾಗೆ ಜ್ಞಾನಿಯಾದವನು ಪರಮಾತ್ಮನನ್ನ ಎಲ್ಲ ಕಡೆಯಲ್ಲಿ ಗುರುತಿಸ್ತಾನೆ. ಹಾಗಾಗಿ ಎಲ್ಲ ಕಡೆಯಲ್ಲೂ ಭಗವಂತ ಇದ್ದಾನೆ. ಆ ಭಗವಂತ ಎಲ್ಲ ಇಂದ್ರಿಯಗಳ ಒಳಗೂ ಇದ್ದಾನೆ. ಅವನಿಗೆ ಯಾವ ವಿಕಾರವೂ ಇಲ್ಲ. ಎಲ್ಲದರ ಒಳಗೆ ಇದ್ದರೂ ಕೂಡ ಅದೆಲ್ಲವನ್ನು ಮೀರಿ, ಪ್ರಕೃತಿಯನ್ನು ಮೀರಿ ಅವಿಕಾರಿಯಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೌ ಪ್ರಕೃತಯಃ ಪ್ರೋಕ್ತಾಃ. 8 ಪ್ರಕೃತಿಗಳು. 8 ಪ್ರಕೃತಿಗಳು ಅಂತಂದ್ರೆ
ಮೂಲ ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ ಮತ್ತು ಪಂಚತನ್ಮಾತ್ರಗಳು ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸಗಂಧಗಳು. ಇದು ಸೇರಿ ಒಟ್ಟು 8 ಪ್ರಕೃತಿಗಳು ಅಂತ ಕರೀತಾರೆ. ಈ ರೀತಿ ಅಷ್ಟೌ ಪ್ರಕೃತಯ ಪ್ರೋಕ್ತಾಹ, ಈ 8 ಪ್ರಕೃತಿಗಳು. ತದ್ಗುಣಾಹ, ಸತ್ವರಜಸ್ತಮೋ ಗುಣಗಳು. ಈ 3 ಗುಣಗಳೇನಿದ್ದಾವೆ ಇವು 3 ಒಂದೇ, ಬೇರೆ ಬೇರೆ ಅವಸ್ಥೆಗಳಲ್ಲಿ ಇರ್ತಾವೆ. ಆಮೇಲೆ ಮನಸ್ಸು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚಭೂತಗಳು ಅಂತ ಒಟ್ಟು 16 ವಿಕಾರಗಳು. ವಿಕಾರಾಹ ಷೋಡಶ ಅಂದಿದ್ದಾರೆ. ವಿಕಾರಗಳು 16 ಅಂತ. 16 ವಿಕಾರಗಳು ಅಂತಂದ್ರೆ ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ 10 ಮತ್ತು ಮನಸ್ಸು, ಇದಿಷ್ಟು 16 ಪಂಚಭೂತಗಳು ಸೇರಿದ್ರೆ ಒಟ್ಟು 16 ವಿಕಾರಗಳಿದೆ. ಈ ರೀತಿ ಆಚಾರ್ಯ ಅಂದ್ರೆ ಎಲ್ಲ ಆಚಾರ್ಯರು, ಕಪಿಲ, ಮನು ಮುಂತಾದಂತಹ ಆಚಾರ್ಯರೆಲ್ಲ ಹೇಳಿದ್ದಾರೆ. ಇದಿಷ್ಟು ಸೇರಿದ್ರೆ ಎಲ್ಲವೂ 24 ತತ್ವಗಳಾಗ್ತದೆ. ಆ ಎಲ್ಲಾ 24 ತತ್ವಗಳಲ್ಲಿಯೂ ಕೂಡ ಭಗವಂತ ಒಂದೊಂದು ರೂಪದಿಂದ ಇದ್ದಾನೆ. ಪುಮಾನ್ ಏಕಃ ಸಮನ್ವಯ ತಂದಿದ್ದಾರೆ. ಪುಮಾನ್ ಏಕಃ, ಪುಮಾನ್ ಅಂದ್ರೆ ಪರಮಪುರುಷನಾದಂತಹ ಶ್ರೀಮನ್ನಾರಾಯಣ ಒಬ್ಬನೇ ಈ ಎಲ್ಲದರ ಒಳಗೂ ಇದ್ದಾನೆ. ಎಲ್ಲ 24 ತತ್ವಗಳಲ್ಲಿಯೂ ಕೂಡ 24 ರೂಪಗಳನ್ನು ಧಾರಣೆ ಮಾಡಿ ಪ್ರತಿಯೊಂದರಲ್ಲಿಯೂ ಕೂಡ ನಿಯಾಮಕನಾಗಿ ಆ ಭಗವಂತ ಒಬ್ಬನೇ ಇದ್ದಾನೆ. ಅಂತಹ ಆ ಭಗವಂತ ಈ 24 ತತ್ವಗಳನ್ನು ಮೀರಿದವನು. ಅವನು 25ನೇ ತತ್ವ ಅಂತ ಹೇಳ್ತಾ ಇದ್ದಾರೆ. ಈ ಅಷ್ಟೌ ಪ್ರಕೃತಯ ಮತ್ತು ವಿಕಾರಾಹ ಷೋಡಶ, ತದ್ಗುಣಾಹ ಇದೆಲ್ಲವೂ ಒಟ್ಟು 24 ತತ್ವಗಳು. ಈ ಶರೀರದ ಒಳಗೆ ಈ 24 ತತ್ವಗಳು ಇದ್ದಾವೆ. ಅವುಗಳನ್ನೆಲ್ಲವನ್ನೂ ನಿಯಂತ್ರಣ ಮಾಡ್ತಾ ಅವುಗಳನ್ನು ಮೀರಿ ಆ ಪ್ರಕೃತಿಯ ವಿಕಾರಗಳಿಗೆ ಒಳಗಾಗದೆ ಅದನ್ನೆಲ್ಲವನ್ನೂ ಮೀರಿ ನಿಂತವನು 25ನೇ ತತ್ವ ಭಗವಂತ, ಅವಿಕಾರಿಯಾಗಿದ್ದಾನೆ ಅಂತ. ಇಲ್ಲಿ ಒಂದು ಪದ ಇದೆ, ಪುಮಾನ್ ಏಕಃ ಸಮನ್ವಯಾತ್ ಅಂತಿದೆ. ಪುಮಾನ್ ಏಕಃ ಸಮನ್ವಯಾತ್ ಅಂದ್ರೆ ಪ್ರತಿಯೊಂದು ಶರೀರದಲ್ಲಿ ಒಬ್ಬೊಬ್ಬ ಜೀವಾತ್ಮ ಇರ್ತಾನೆ. ಎಲ್ಲ ಶರೀರದಲ್ಲಿಯೂ ಒಬ್ಬನೇ ಜೀವ ಅಂತ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಗವಂತ ಎಲ್ಲ ಶರೀರಗಳಲ್ಲೂ ಒಬ್ಬನೇ, ಎಲ್ಲದರೊಳಗೂ ಎಲ್ಲ ತತ್ವಗಳಲ್ಲಿ ಒಬ್ಬನೇ ಭಗವಂತ ಅನೇಕ ರೂಪಗಳನ್ನು ಧಾರಣೆ ಮಾಡಿ ಇರ್ತಾನೆ. ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ಏನ್ ಹೇಳಿದ್ದಾರೆ ಅಂದ್ರೆ, ಎಲ್ಲಾ ಶರೀರದಲ್ಲಿಯೂ ಒಬ್ಬನೇ ಜೀವ ಅಂತಂದ್ರೆ ಅಲ್ಲಿ ಅವರು ಜೀವ ಅಂತ ಇಟ್ಟುಕೊಂಡಿದ್ದಾರೆ. ಪುಮಾನ್ ಅನ್ನೋ ಶಬ್ದಕ್ಕೆ ಜೀವ ಅಂತ ಇಟ್ಟುಕೊಂಡು ಎಲ್ಲ ಶರೀರದಲ್ಲಿ ಒಬ್ಬನೇ ಜೀವ ಅಂದ್ರೆ ಸುಖ ದುಃಖ ಬಂಧ ಮೋಕ್ಷ ಮತ್ತೆ ಒಬ್ಬರು ಶಿಷ್ಯರು ಒಬ್ಬರು ಆಚಾರ್ಯರು ಎನ್ನು ಈ ವ್ಯವಸ್ಥೆಯೇ ಇಲ್ಲ ಅಂತ ಆಗಬೇಕಾದೀತು. ಈ ರೀತಿ ಒಬ್ಬನೇ ಜೀವ ಅಂತ ಹೇಳಿದ್ರೆ ಅವರು ಆ ರೀತಿ ಅರ್ಥ ಮಾಡಿದ್ದಾರೆ. ಒಬ್ಬನೇ ಜೀವ, ಎಲ್ಲ ಶರೀರದೊಳಗೂ ಒಬ್ಬನೇ ಜೀವ ಇದ್ದಾನೆ ಅಂತ. ಈ ರೀತಿ ತೊಂದರೆ ಬರ್ತದೆ. ಆದರೆ ಇಲ್ಲಿ ಪುಮಾನ್ ಅಂದ್ರೆ ಜೀವ ಅಂತ ಅರ್ಥ ಅಲ್ಲ.
ಪುಮಾನ್ ಅಂದ್ರೆ ಪುರುಷ, ಪರಮಪುರುಷ, ಪರಮಪುರುಷನಾದಂತಹ ಪರಮಾತ್ಮ ಶ್ರೀಮನ್ನಾರಾಯಣ ಅಂತ ಅರ್ಥ. ಸಮನ್ವಯಾತ್ ಅಂದ್ರೆ ಪ್ರತಿಯೊಂದು ತತ್ವದಲ್ಲಿಯೂ ಕೂಡ ಒಂದೊಂದು ರೂಪದಿಂದ ಇದ್ದಾನೆ ಅಂತ ಅರ್ಥ. ಎಲ್ಲಾ ತತ್ವಗಳ ಒಳಗೂ ಕೂಡ ಒಬ್ಬನೇ ಭಗವಂತ, ಅವನು ಪುಮಾನ್ ಏಕಃ ಸಮನ್ವಯಾತ್. ಒಬ್ಬನೇ ಭಗವಂತ ಎಲ್ಲಾ ತತ್ವಗಳಲ್ಲಿ ಹೇಗಿರ್ತಾನೆ ಅಂದ್ರೆ ಸಮನ್ವಯಾತ್ ಅಂದ್ರೆ ಒಂದೊಂದು ಪದಾರ್ಥಗಳಲ್ಲೂ ಒಂದೊಂದು ರೂಪದಿಂದ ಇದ್ದಾನೆ ಅಂತ ಈ ರೀತಿ ಅಭಿಪ್ರಾಯ. ಅದನ್ನ ಪುಮಾನ್ ಏಕಃ ಸಮನ್ವಯಾತ್ ಅನ್ನೋ ಶಬ್ದದಿಂದ ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ. ಇಲ್ಲಿ ಮಧ್ವಾಚಾರ್ಯರು ತಾತ್ಪರ್ಯವನ್ನ ಬರೆದಿದ್ದಾರೆ. ಬ್ರಹ್ಮತರ್ಕದ ಒಂದು ಶ್ಲೋಕವನ್ನು ಉದಾಹರಿಸ್ತಾ ಇದ್ದಾರೆ. ಅಭಿಮಾನ್ಯಪೇಕ್ಷೆಯ ವಿಷ್ಣು ಪಂಚವಿಂಶೈತಿ ಸ್ಮೃತಃ ಜಡವ್ಯಪೇಕ್ಷೆಯ ಜೀವ ಸಮ್ಯಕ್ ಜ್ಞೇಯೋ ಹರಿಸ್ಮೃತಃ ಇತಿ ಚ. ಇಪ್ಪತ್ತೈದನೇ ತತ್ವ ಭಗವಂತ ಅಂತ ಕರೆಸ್ಕೊಳ್ತಾ ಇದ್ದಾನೆ. ಪ್ರಕೃತಿ ಮೊದಲಾದಂತಹ ಶಬ್ದಗಳಿಂದ 24 ತತ್ವಗಳ ಒಳಗೆ ಆ 24 ತತ್ವಕ್ಕೂ ಅಭಿಮಾನಿ ದೇವತೆಗಳಿದ್ದಾರೆ. ಆ ಅಭಿಮಾನಿ ದೇವತೆಗಳ ಅಪೇಕ್ಷೆಯನ್ನ ಮಾಡಿದಾಗ, ಅವುಗಳ ಅಭಿಮಾನಿಗಳನ್ನ ವಿವಕ್ಷೆ ಮಾಡಿದಾಗ ಭಗವಂತ 25ನೇ ತತ್ವ ಆಗ್ತಾನೆ. ಕೇವಲ ಜಡ ತತ್ವಗಳನ್ನೇ ಇಟ್ಟುಕೊಂಡ್ರೆ ಜೀವ 25ನೇ ತತ್ವ ಆಗ್ತಾನೆ. ಮತ್ತು ವಿಷ್ಣು ಆ ಎಲ್ಲ 25 ತತ್ವಗಳಲ್ಲಿ ನಿಯಾಮಕನಾಗಿ ಸಮ್ಯಕ್ ಜ್ಞೇಯೋ ಹರಿಸ್ಮೃತಃ ನಿಯಾಮಕನಾಗಿರೋದ್ರಿಂದ ಅವನು 25ನೇ ತತ್ವ ಅಂತ ಕರೆಸ್ಕೊಳ್ತಾನೆ. ಶಾಸ್ತ್ರಗಳಲ್ಲಿ ಜೀವನನ್ನೇ 25ನೇ ತತ್ವ ಅಂತ ಹೇಳೋದು ಉಂಟು ಕೆಲವು ಕಡೆಗೆ. ಹಾಗೆ ಹೇಳಿದಾಗ ಈ ಅಭಿಪ್ರಾಯ ಇಟ್ಕೊಳ್ಬೇಕು. ಜಡವಾದದ್ದು ತತ್ವಗಳು 24, ಅದನ್ನ ಮೀರಿ 25ನೇ ತತ್ವ ಜೀವ ಅಂತ. ಈ ಅಭಿಪ್ರಾಯದಲ್ಲಿಯೂ ಕೂಡ 25ನೇ ತತ್ವ ಜೀವ ಅಂತ ಹೇಳ್ತಾರೆ. ಅದರ ಅಭಿಪ್ರಾಯವನ್ನು ಬ್ರಹ್ಮತರ್ಕ ನಮಗೆ ತಿಳಿಸ್ತದೆ. ಆವಾಗ ಜಡಗಳನ್ನ ಮಾತ್ರ 24 ತತ್ವಗಳು ಅಂತ ಇಟ್ಟುಕೊಂಡಾಗ ಜೀವ 25. ಆ ಜಡ ತತ್ವಗಳ ಅಭಿಮಾನಿಗಳ ವಿವಕ್ಷೆ ಮಾಡಿದಾಗ ಅವರೆಲ್ಲರೂ 24 ಆದ್ರೆ ವಿಷ್ಣು 25. ಈ ಎಲ್ಲ ಜೀವರು, ಅಭಿಮಾನಿಗಳಾದ ಜೀವರುಗಳೆಲ್ಲ 24 ತತ್ವಾಭಿಮಾನಿಗಳು. ಅವರನ್ನ ಮೀರಿದವನು 25ನೇವನು ವಿಷ್ಣು ಅಂತ. ಹೀಗೆ ಬ್ರಹ್ಮತರ್ಕ ವಾಕ್ಯ ಇದೆ. ಅದನ್ನ ಇಲ್ಲಿ ಉದಾಹರಿಸಿ ಇಲ್ಲಿ ಪ್ರಕೃತದಲ್ಲಿ ಹೇಳ್ತಾ ಇರೋದು ಪುಮಾನ್ ಏಕ ಸಮನ್ವಯಾತ್ ಅನ್ನೋದ್ರಿಂದ 24 ತತ್ವಗಳಲ್ಲಿಯೂ ನಿಯಾಮಕನಾಗಿ ಭಗವಂತ ಒಂದೊಂದು ರೂಪದಿಂದ ಇದ್ದಾನೆ. ಅವನು 25ನೇ ತತ್ವ ಅಂತ ತಿಳಿಸ್ತಾ ಇದ್ದಾನೆ. ಅಷ್ಟೌ ಪ್ರಕೃತಯ ಪ್ರೋಕ್ತಾಃ ತ್ರಯ ಏವ ಹಿ ತದ್ಗುಣಾಃ ವಿಕಾರಾ ಷೋಡಶಾಚಾರ್ಯೈಃ ಪುಮಾನ್ ಏಕಃ ಸಮನ್ವಯಾತ್. ಆಚಾರ ಇಲ್ಲೊಂದು ಡೌಟ್ ಆಚಾರ. 16 ವಿಕಾರ ಹೇಳಿದ್ರೆ ಅದೇನರ್ಥ ಆಚಾರ? 5 ಪಂಚ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಪಂಚಭೂತಗಳು ಪ್ಲಸ್ ಮನಸ್ಸು ಮತ್ತು ಮನಸ್ಸು ಸೇರಿದ್ರೆ 16. ವಿಕಾರ ಎಂಬುದು ವಿಕಾರ ಅಂತಂದ್ರೆ ಪ್ರಕೃತಿಯ ವಿಕಾರಗಳು ಅಂತ ಅರ್ಥ. ಮೂಲ ಪ್ರಕೃತಿಯ ವಿಕಾರಗಳೇ ಈ ರೀತಿ ಆಗಿದ್ದು. ಓಕೆ, 8 ಇದು ಹೇಳಿರ್ಲಿ ಆಚಾರ. ಅಲ್ಲಿ ಬಂದು ಮಗತತ್ವ ಏನೇನು ಹೇಳಿರ್ತೀವಿ? ಮಗತತ್ವ, ಅಹಂಕಾರ ತತ್ವ, ಪಂಚ ತನ್ಮಾತ್ರಗಳು, ಓಕೆ, ಆಮೇಲೆ ಮೂಲ ಪ್ರಕೃತಿ. ಈ ಪಂಚ ತನ್ಮಾತ್ರಗಳು ಬಂದು ಪಂಚಬೋಧದಲ್ಲಿ ಪಂಚಬೋಧೋಡ ಒಂದು ಗುಣಧನ ಇಲ್ಲವ? ಅದು ಅಲ್ಲಿ ವಿಕಾರದಲ್ಲಿ ತೊಂಬರೋದಿಲ್ಲ, ಅದೇ ಯಾತಕ? ಅಂದ್ರೆ ಒಂದೊಂದು ಕಡೆಯಲ್ಲಿ ಒಂದೊಂದು ಅಭಿಪ್ರಾಯ ಇಟ್ಕೊಂಡು ಹೇಳ್ತಾರೆ. ಕೆಲವು ಸಲ ಅದನ್ನು ಇಲ್ಲೂ ಸೇರಿಸ್ಕೊಂಡು ಅವುಗಳನ್ನ ವಿಕಾರಗಳು ಅಂತನೂ ಹೇಳೋದುಂಟು. ಒಂದೊಂದು ಸಲ ಅದು ಬಿಟ್ಟು ಅವುಗಳನ್ನ 8 ಪ್ರಕೃತಿಗಳು ಅಂತ ಹೇಳಿದಾಗ ಅದನ್ನ ಅಲ್ಲಿ ಸೇರಿಸ್ಕೊಳ್ತಾರೆ. ಪ್ರಕೃತಿಗಳು
ಎಂಟು ಅಷ್ಟೋ ಪ್ರಕೃತಯ ಅಂತನ್ನೋ ಇಲ್ಲಿ 8 ಅಂತ ಹೇಳಿದಾರಲ್ಲ, ಆವಾಗ ಅದನ್ನ ಹಾಕಿ ಕೂಡಿಸ್ಕೊಳ್ಬೇಕು. ಓಕೆ. ಅಲ್ಲ, ಮೂಲ ಪ್ರಕೃತಿ ತಗೊಂಡ್ಬಿಡುದಿಲ್ಲವಾ? ನಮ್ಮ ಪಂಚ ತನ್ಮಾತ್ರ 5 ಆಯ್ತು. ಮೂಲ ಪ್ರಕೃತಿ ಸೇರ್ತಿ 8. ಹೌದು, ಮೂಲ ಪ್ರಕೃತಿ ಸೇರಿ 8. 8. ಓಕೆ. ಮೂಲ ಪ್ರಕೃತಿ ಮಹದಾದಯ ಸಪ್ತ ಅಂತ ವಿಜಯಧ್ವಜ ತೀರ್ಥರು ಬರೆದಿದ್ದಾರೆ. ಓಕೆ. ಆಮೇಲೆ ಸತ್ಯಧರ್ಮ ತೀರ್ಥರು ಕೂಡ ಪ್ರಕೃತಯ ಚ ಮೂಲ ಪ್ರಕೃತಿ ಮಹತ್ ಅಹಂಕಾರ ತತ್ವೇ ಪಂಚ ಮಹಾಭೂತಾನಿ ಇತಿ ಅಷ್ಟೌ ಅಂತ ಬರೀತಾರೆ. ಅಲ್ಲಿ ಪಂಚಭೂತಾಣಿ ಪಂಚಭೂತಗಳನ್ನ ಸೇರಿಸ್ಕೊಳ್ತಾರ ಅವರು. ಒಟ್ಟು 25 ತತ್ವಗಳನ್ನ ಅಲ್ಲಿ ಪಂಚಭೂತ ಅಲ್ಲಿ ಸೇರಿಸಿರ, ಇಲ್ಲಿ ಒಂದು 16 ವಿಕಾರ ಎಂಬುದು ತನ್ಮಾತ್ರೆ ಗುಣತ್ರಿಕಸ್ಯ ಪ್ರಕೃತಿ ಕಾರ್ಯತ್ವಾತ್ ತತ್ರ ಅಂತರ್ಭಾವಾತ್ ನ ಪೃಥಕ್ ಭಾವಃ ಇತ್ಯುಕ್ತ ವಿಕಾರ ಷೋಡಶಕೇನ ಪುಂಸಾ ಚ ಸಹ 25 ತತ್ವಾನಿ ಉಕ್ತಾನಿ. ಅದೇ ಅವು ವಿವಕ್ಷಾ ಭೇದೇನೆ ಇಟ್ಟುಕೊಳ್ಬೇಕು. ಅಲ್ಲಿ ತಗೊಂಡ್ರೆ ಇಲ್ಲಿ, ಅಲ್ಲಿ ತಗೊಂಡಾಗ ಇಲ್ಲಿ ಬಿಡಬೇಕು, ಇಲ್ಲಿ ತಗೊಂಡ್ರೆ ಅಲ್ಲಿ ಬಿಡಬೇಕು ಅಷ್ಟೇ. ಇದರ ಬಗ್ಗೆ ಅನೇಕ ಕಡೆಯಲ್ಲಿ ಅನೇಕ ತರ ಹೇಳಿದ್ದಾರೆ. ಹಾಗಾಗಿ ಅದನ್ನು ಕೂಡಿಸ್ಕೊಳ್ಬೇಕು ನಾವು. ಇದು ಕೂಡ ಇಲ್ಲಿ ಪಂಚಭೂತ 8 ತಗೊಂಡ್ಬಿಟ್ರೆ ಅಲ್ಲಿ ವಿಕಾರದಲ್ಲಿ ಬಂದು ಕೂಡತ್ತಲ್ವಾ? ಅದು ಅದೋಡ ಅದನ್ನ ವಿಕಾರದಲ್ಲಿ ಅವುಗಳನ್ನ ಇಟ್ಕೊಂಡ್ಬಿಡ್ಬೇಕು ಅವಾಗ. ಪ್ರಕೃತಯೋ ಮೂಲ ಪ್ರಕೃತಿ ಮಹಾನ್ ಅಹಂಕಾರ ಪಂಚಭೂತಾನಿ ಇತಿ ಅಷ್ಟೌ ಪ್ರಕೃತಯ ಅಂತ ಮಂದನಂದಿನಿಯಲ್ಲೂ ಹಾಗೆ ಬರೀತಾರೆ. ಗುಣತ್ರಯಸ್ಯಾಪಿ ಸತ್ವಾತ್ ಕಥಂ ಅಷ್ಟತ್ವಂ. ಗುಣತ್ರಯಗಳು ಇರುವಾಗ ಬರೀ 8 ಅಂತ ಹೆಂಗೆ ಹೇಳ್ತೀರಿ ಅಂದ್ರೆ, ಇತಿನ ಚ ವಾಚ್ಯಂ ತ್ರಯ ಏವ ಹಿ ತದ್ಗುಣ. ಇದರದ್ದೇ ವಿಕಾರ, ಅದು ಸತ್ವರಜಸ್ತಮೋ ಗುಣಗಳದ್ದೇ ವಿಕಾರ. ಆದ್ರಿಂದ ಅದನ್ನ ಹೇಳಲಿಲ್ಲ, ಅದನ್ನು ಪ್ರತ್ಯೇಕವಾಗಿ ಹೇಳಲಿಲ್ಲ. ಒಂದೊಂದ್ಸಲ 26ನೇ ತತ್ವ ವಿಷ್ಣು ಅಂತ ಹೇಳೋದು ಉಂಟು. 25 ಅಲ್ಲ 26 ಅಂತ ಹೇಳೋದು ಕೂಡ ಉಂಟು ಕೆಲವು ಶಾಸ್ತ್ರಗಳಲ್ಲಿ. ಆವಾಗ ಏನ್ ಮಾಡಬೇಕು? 25ನೇದನ್ನ ಜೀವ ಅಂತ ಇಟ್ಟುಕೊಳ್ಬೇಕು. 24 ಜಡ ತತ್ವಗಳನ್ನ ಇಟ್ಟುಕೊಂಡು 25ನೇದ್ದು ಜೀವ ಅಂತ ಇಟ್ಟುಕೊಳ್ಬೇಕು. 26ನೇದ್ದು ಭಗವಂತ ಅಂತ ಇಟ್ಟುಕೊಳ್ಬೇಕು. ಮುಂದೆ 24 ಅವ್ಯಕ್ತ ತತ್ವನ ಬಂದು ಹೆಂಗ್ ತಗೊಂಡ್ಬರಿ? ಈ ಮಗತತ್ವ, ಅಹಂಕಾರ ತತ್ವ ಇದೆಲ್ಲ ಬಂದು ಮೂಲ ಪ್ರಕೃತಿ ಅಂತ ಬಂತಲ್ಲ, ಅದೇ ಅವ್ಯಕ್ತ ತತ್ವ. ಓಕೆ. ದೇಹಸ್ತು ಸರ್ವಸಂಘಾತೋ ಜಗತ್ತಸ್ಥುರಿತಿ ದ್ವಿಧಾ ಅತ್ರೈವ ಮೃಗ್ಯ ಪುರುಷೋ ನೇತಿ ನೇತೀತ್ಯತತ್ಯಜನ್. ಈ ದೇಹ ಅಂತನ್ನೋದು ಈ 24 ತತ್ವಗಳಿಂದಲೇ ನಿರ್ಮಿತವಾದದ್ದು. ಈ 24 ತತ್ವಗಳ ಸಮೂಹವೇ ಈ ದೇಹ, ಬೇರೆ ಏನಲ್ಲ. ದೇಹಸ್ತು ಸರ್ವಸಂಘಾತ. ಸರ್ವಸಂಘಾತ ಅಂದ್ರೆ 24 ತತ್ವಗಳ ಸಂಘಾತವೇ. ಅವೆಲ್ಲವೂ ಸೇರಿ ಅಂದ್ರೆ 24 ತತ್ವಗಳು ಕೂಡ ಸೇರಿ ಆಗಿರುವಂತಹ ಒಂದು ವಸ್ತುವೇ ಈ ಶರೀರ. ಈ ಶರೀರದಲ್ಲಿ 2 ರೀತಿ ಇದ್ದಾವೆ, ಸ್ಥಾವರ ಜಂಗಮ ಅಂತ. ಅದರೊಳಗೇನೆ ಜಡ, ಅದು ಅನಿತ್ಯ. ಅದರ ಒಳಗೆ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಈ ಜಡ ವಸ್ತುಗಳು ಪರಮಾತ್ಮ ಅಲ್ಲ.
ನಾವು ನೋಡುವ ಈ ವಸ್ತುಗಳೆಲ್ಲ ಇದು ಜಡ. ಇದರ ಒಳಗೆ ಭಗವಂತನನ್ನು ಹುಡುಕಬೇಕು. ಅತ್ರೈವ ಮೃಗ್ಯ ಅಂತ. ಮೃಗ್ಯ ಅಂತಂದ್ರೆ ಹುಡುಕಬೇಕು. ಇದಲ್ಲ ಅಂತ ನೇತಿ ನೇತಿ ಅಂತ ಉಪನಿಷತ್ತು ನೇತಿ ಅಂತ ಉಪಾಸನೆ ಮಾಡಬೇಕು ಅಂತ ಹೇಳ್ತದೆ. ಅಂದ್ರೆ ಸ ಏಷ ನೇತೀತ್ಯಾತ್ಮ ಅಂತ ವೇದ. ಇದಲ್ಲ, ಇವನಲ್ಲ, ಇದು ಭಗವಂತ ಅಲ್ಲ, ಇದು ಭಗವಂತ ಅಲ್ಲ, ಇದರ ಒಳಗೆ ಇದ್ದಾನೆ ಭಗವಂತ ನಿಯಾಮಕನಾಗಿ ಅಂತ. ಪ್ರತಿಯೊಂದು ವಸ್ತುಗಳನ್ನು ನೋಡಿದಾಗಲೂ ಕೂಡ ಇದು ಜಡ, ಇದು ಭಗವಂತ ಅಲ್ಲ, ಇದರ ಒಳಗೆ ನಿಯಾಮಕನಾಗಿರೋನೇ ಭಗವಂತ ಅಂತ. ಪ್ರತಿಯೊಂದು ವಸ್ತುಗಳ ಒಳಗೂ ಕೂಡ ನಿಯಾಮಕನಾಗಿರುವಂತಹ ಭಗವಂತನನ್ನು ಹುಡುಕಬೇಕು. ಅತ್ರೈವ ಮೃಗ್ಯ ಪುರುಷೋ ನೇತೀತಿ ಅತತ್ಯಜನ್ ಅಂತ. ನಮಸ್ಕಾರ. ಹೇಳಿ. ಯೋ ತತ್ ತ್ಯಜನ್ ತದ್ವಪುಃ ತ್ಯಜನ್ ತೇನ ಇತಿವ ಅತತ್ ತ್ಯಜತಿ ಇತಿ ಅತತ್ಯಕ್ ತೇನ ಅತತ್ಯಜ. ತತ್ ನ ಇದಲ್ಲ ಅಂತ. ಅತತ್ ತ್ಯಜನ್ ಇದನ್ನೆಲ್ಲ ಬಿಡ್ತಾ ಹೋಗಬೇಕು. ಯಾಕೆ? ಇದು ಜಡ, ಇದಲ್ಲ ಅಂತ. ಹೀಗೆ ಸಮಸ್ತ ಜಗತ್ತೇನಿದೆ ಅದು ಸ್ಥಾವರ ಆಗಿರ್ಬೋದು, ಜಂಗಮ ಆಗಿರ್ಬೋದು, ಈ ಎಲ್ಲ ಪ್ರಪಂಚವನ್ನು ಕೂಡ ನೋಡಿ ಅದರೊಳಗಿರುವಂತಹ ಭಗವಂತನನ್ನ ಮೃಗ್ಯ ಹುಡುಕಬೇಕು. ಅದರೊಳಗಿರೋ ಭಗವಂತನನ್ನ ಹುಡುಕಬೇಕು. ಅವನು ಪೂರ್ಣ ಷಡ್ಗುಣ ಜ್ಞಾನಾನಂದಾತ್ಮಕನಾದವನು. ಅವನನ್ನ ಈ ಪ್ರಪಂಚದ ಒಳಗೆ ನಾವು ಹುಡುಕಬೇಕು, ವಿಚಾರ ಮಾಡಬೇಕು, ತಿಳ್ಕೊಳ್ಬೇಕು ಅಂತ ಅರ್ಥ. ಇದರ ಒಳಗೆ ಇರುವ ಇವುಗಳಿಗಿಂತ ಅತ್ಯಂತ ವಿಲಕ್ಷಣನಾದ ಜ್ಞಾನಾನಂದಾತ್ಮಕನಾದ ಪೂರ್ಣ ಷಡ್ಗುಣಗಳುಳ್ಳಂತಹ ಭಗವಂತನನ್ನ ಅದಲ್ಲದ ಈ ಜಗತ್ತಿನ ಒಳಗೇನೆ ನಾವು ಹುಡುಕಬೇಕು. ಅಂದ್ರೆ ಜ್ಞಾನಾನಂದಾತ್ಮಕವಲ್ಲದ, ಪೂರ್ಣ ಷಡ್ಗುಣಗಳಲ್ಲದ ಈ ಜಗತ್ತೇನಿದೆ, ಸ್ಥಾವರ ಜಂಗಮಾತ್ಮಕವಾದ ಜಗತ್ತು, ಅದರ ಒಳಗೆ ಆ ಭಗವಂತನನ್ನ, ಪೂರ್ಣ ಷಡ್ಗುಣನಾದ ಪುರುಷ ಅಂತಂದ್ರೆ ಹಾಗೆ. ಅತ್ರೈವ ಮೃಗ್ಯ ಪುರುಷಃ. ಪುರುಷ ಅಂತಂದ್ರೆ ಪೂರ್ಣ ಷಡ್ಗುಣನಾದವನು. ಹೇಳಿದ್ರೆ ಆಳ್ತಾನೆ ರಾತ್ರಿಗೆ ಏನ ಸರ್. ಅಂತಹ ಭಗವಂತನನ್ನ ಹುಡುಕಬೇಕು. ತತ್ವೇಭ್ಯೋ ಅಪಿ ಅತದಭಿಮಾನಿಭ್ಯೋ ವಿವಿಚ್ಯ ಪರಮಾತ್ಮ ಜ್ಞಾತವ್ಯ ಅಂತ ತತ್ವಸಂಖ್ಯಾನದಲ್ಲಿ ಹೇಳಿರೋ ವಾಕ್ಯವನ್ನ ವಿಜಯಧ್ವಜ ತೀರ್ಥರು ನೆನಪಿಸಿಕೊಡ್ತಾರೆ. ಈ ತತ್ವಗಳಿಗಿಂತಲೂ, ತತ್ವಾಭಿಮಾನಿ ದೇವತೆಗಳಿಗಿಂತಲೂ ಭಿನ್ನನಾದ, ಅವುಗಳ ಒಳಗೆ ನಿಯಾಮಕನಾಗಿರುವ ಭಗವಂತನನ್ನ ತಿಳ್ಕೊಳ್ಬೇಕು ಅಂತ ತತ್ವಸಂಖ್ಯಾನದಲ್ಲಿ ಇರೋ ವಾಕ್ಯ. ತತ್ವೇಭ್ಯೋಪಿ ಅತದಭಿಮಾನಿಭ್ಯೋ ವಿವಿಚ್ಯ ಪರಮಾತ್ಮ ಜ್ಞಾತವ್ಯ ಇತ್ಯಭಿಪ್ರಾಯೇಣ ತತ್ವಸಂಖ್ಯಾನಂ ಕೃತಂ ಇತಿ ಇಮಂ ಅರ್ಥಂ ದರ್ಶಯತಿ ತೂ ಶಬ್ದೇನ. ತೂ ಅನ್ನೋ ಶಬ್ದದಿಂದ ಆ ಅರ್ಥವನ್ನ ತಿಳಿಸ್ತಾ ಇದ್ದಾರೆ. ತತ್ವಸಂಖ್ಯಾನದಲ್ಲಿ ಹೇಳಿರೋ ಈ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ದೇಹಸ್ತು ಸರ್ವಸಂಘಾತಃ ಅಂತ. ದೇಹ ತೂ ಅಂತಿದೆಲ್ಲ, ಆ ತೂ ಅನ್ನೋ ಶಬ್ದಕ್ಕೆ ಅದನ್ನ ನೆನಪು ಮಾಡ್ಕೊಳ್ಳಿ ಅಂತ. ಇದಕ್ಕಿಂತ ಭಿನ್ನನಾದ, ಇದರೊಳಗೆ ನಿಯಾಮಕನಾಗಿದ್ದಾನೆ ಭಗವಂತ ಅಂತ. ಈ ಜಗತ್ತು, ಆ ಜಗತ್ತನ್ನೋ ಶಬ್ದವನ್ನ ಜಗತ್ತಸ್ಥುರಿತಿ ದ್ವಿಧಾ ಅಂತಿದೆಲ್ಲ, ಜಗತ್ತನ್ನೋ ಶಬ್ದವನ್ನ 2 ಸಲ ಆವೃತ್ತಿ ಮಾಡ್ಕೊಳ್ಬೇಕು. ಜಗತ್ ಸಮಸ್ತಂ ಜಗತ್ ಜಂಗಮಂ ತಸ್ಥು ಅಂದ್ರೆ ಇದು ಸ್ಥಾವರ ಮತ್ತು ಜಂಗಮ ಅಂತ 2 ರೀತಿಯಾಗಿ ಜಗತ್ತು ಇದೆ. ಏನಾಯ್ತು ಅದರಿಂದ ಅಂದ್ರೆ ಇದು ಯಾವುದೂ ಅಲ್ಲ ಅವನು.
ಸ್ಥಾವರವಾದ ಜಗತ್ತಾಗ್ಲಿ ಅಥವಾ ಜಂಗಮವಾದ ಜಗತ್ತಾಗ್ಲಿ ಅದಲ್ಲ. ಅದರೊಳಗೆ ವ್ಯಾಪಿಸಿಕೊಂಡು ಒಳಗೆ ನಿಯಾಮಕನಾಗಿದ್ದಾನೆ, ಅವನು ಬ್ರಹ್ಮ. ಜಗತ್ತಸ್ಥುರಿತಿ ದ್ವಿಧ. ತತ್ ತತ್ ಅಂದ್ರೆ ನಪುಂಸಕಲಿಂಗ, ಅದು ಬ್ರಹ್ಮ ಶಬ್ದ ನಪುಂಸಕಲಿಂಗ. ಹಾಗಾಗಿ ತತ್ ಅನ್ನೋ ಶಬ್ದಕ್ಕೆ ಬ್ರಹ್ಮ ಅಂತ ಇಟ್ಟುಕೊಳ್ಬೇಕು. ಆ ಬ್ರಹ್ಮ ಅವನು ನಿಯಾಮಕ, ಇದಕ್ಕಿಂತ ಭಿನ್ನ, ಇದರೊಳಗೆ ನಿಯಾಮಕನಾಗಿರ್ತಕ್ಕಂಥವನು ಅವನೇ ತತ್, ಆ ಬ್ರಹ್ಮ. ಅದು ಇದಲ್ಲ, ನೇತಿ ನೇತಿ. ಈಗ ನಾವೇನು ನೋಡ್ತಾ ಇದ್ದೇವೆ, ನಮಗೇನು ಕಣ್ಣಿಗೆ ಕಾಣಿಸ್ತಾ ಇದೆ, ಇದಲ್ಲ. ಈ ಶರೀರ ಅಲ್ಲ, ಈ ಇಂದ್ರಿಯಗಳು ಅಲ್ಲ, ಈ ನಾವು ನೋಡುವ ಇದ್ಯಾವುದು ಕೂಡ ಅಲ್ಲ. ಇದರೊಳಗೆ ಪುರುಷ ಅವನು ಜ್ಞಾನಾನಂದಾತ್ಮಕನಾಗಿ ಪೂರ್ಣ ಷಡ್ಗುಣನಾಗಿದ್ದಾನೆ. ಹೊರತು ಈ ಜಡವಾದ ಈ ಶರೀರ ಅಥವಾ ಇದು ಅಲ್ಲ. ಅವನು ಪೂರ್ಣ ಷಡ್ಗುಣ ನಾರಾಯಣ. ಅಂತಹ ನಾರಾಯಣನನ್ನ ಇದರೊಳಗೇನೆ ಮೃಗ್ಯ ಹುಡುಕಬೇಕು, ತಿಳಿಬೇಕು, ವಿಚಾರ ಮಾಡಬೇಕು. ಅಂದರೆ ಪ್ರಪಂಚಕ್ಕಿಂತ ಅತ್ಯಂತ ವಿಲಕ್ಷಣ ಎಂಬುದಾಗಿ ನಾವು ಅವನನ್ನು ತಿಳ್ಕೊಳ್ಬೇಕು. ಅದಕ್ಕೆ ಹೇಗೆ ತಿಳ್ಕೊಬೇಕು ಎಂಬುದು ಇಂದ್ರ ಹೇಳ್ತಾರೆ ಸರ್. ನಾ ಇತಿ ಬಂದು ಅಂತೂ ಇದಲ್ಲ, ಇದಂತೂ ಅಲ್ಲ ಅಂತ ತಿಳ್ಕೊಳ್ಳಿ. ಇದರ ಒಳಗೆ ನಿಯಾಮಕನಾಗಿದ್ದಾನೆ. ಅದನ್ನು ಒಂದೊಂದಾಗಿ ಬೇರೆ ಬೇರೆ ಕಡೆ ಪ್ರಮಾಣಗಳಲ್ಲಿ ಹೇಳ್ತಾ ಬರ್ತಾರೆ. ಅಲ್ಲಿ ವೇದ ಹೇಳಿದ್ದು ನೇತಿ ಸಯೇಷ ನೇತಿ ನೇತಿ ಇತ್ಯಾತ್ಮ ಅಂತ ವೇದ. ಅದರ ಅಭಿಪ್ರಾಯವನ್ನೇ ಇಲ್ಲಿ ಪುರುಷೋ ನೇತಿ ನೇತಿ ತ್ಯಜನ್ ಅನ್ನೋ ಶಬ್ದದಿಂದ ಹೇಳಿದ್ದು. ಅನ್ಯಾಪೋಹೇನ ಮೃಗ್ಯ ಸವಾ ಏಷ ನೇತಿ ನೇತಿ ಇತಿ ಶ್ರುತೇಃ ಇತಿ ಯೋಜನಾ. ಆತ್ಮ ಪ್ರಕೃತಿರ್ನ ಮಹಾನ್ ಇತ್ಯೇವಂ ಸರ್ವವೈಲಕ್ಷಣ್ಯಂ ಶ್ರುತೇಃ ಅರ್ಥಃ. ಎಲ್ಲದಕ್ಕಿಂತ ವಿಲಕ್ಷಣನಾಗಿದ್ದಾನೆ ಅನ್ನೋದು ಅಭಿಪ್ರಾಯ ಆ ವೇದದ್ದು. ನಾವು ನೋಡುವ, ನಾವು ಅನುಭವಿಸುವ ಯಾವುದು ಭಗವಂತ ಅಲ್ಲ, ಇದಕ್ಕೆಲ್ಲದಕ್ಕಿಂತಲೂ ಅತ್ಯಂತ ವಿಲಕ್ಷಣನಾಗಿದ್ದಾನೆ ಅಂತ ಹೇಳೋದು ಆ ವೇದದ ಅಭಿಪ್ರಾಯ. ಮಂದನಂದಿನಿ ಯಾರು ಬರೆದದ್ದು? ಮಂದನಂದಿನಿ ಬಂದು ಆನಂದತೀರ್ಥ ವಿರಚಿತ ಭಾಗವತ ತಾತ್ಪರ್ಯ ನಿರ್ಣಯ, ಯದುಪದಾಚಾರ್ಯ ವಿರಚಿತ ಭಾಗವತ ತಾತ್ಪರ್ಯ ಪ್ರಕಾಶಿಕ, ಶ್ರೀ ಸತ್ಯ ಧರ್ಮತೀರ್ಥ ವ್ಯಾಸತತ್ವಜ್ಞರು ವ್ಯಾಸತತ್ವಜ್ಞರು ಮಾಡಿದ್ದು ಮಂದನಂದಿನಿ. ದೇಹಸ್ತು ಸರ್ವಸಂಘಾತೋ ಜಗತ್ ತಸ್ಥುರಿತಿ ದ್ವಿಧಾ ಅತ್ರೈವ ಮೃಗ್ಯ ಪುರುಷೋ ನೇತಿ ನೇತೀತ್ಯತತ್ಯಜನ್ ಅನ್ವಯ ವ್ಯತಿರೇಕೇಣ ವಿವೇಕೇನಾಗತಾತ್ಮನ ಸರ್ಗಸ್ಥಾನ ಸಮಾಮ್ನಾಯೈಃ ವಿಮೃಶದ್ಭಿರಸತ್ವರೈಃ. ಈ ಶರೀರ ಆ ಭಗವಂತ ಒಳಗೆ ನಿಯಾಮಕನಾಗಿರೋದ್ರಿಂದಲೇ ಇದೆ. ಇಲ್ಲದೆ ಇದ್ರೆ ಈ ಶರೀರ ಇರೋದಿಲ್ಲ. ಈ ಶರೀರ ನಮಗೆ ಇದೆ ಅಂತಂದ್ರೆ ಇದರೊಳಗೆ ನಿಯಾಮಕನಾಗಿ ಭಗವಂತ ಇದ್ದಾನೆ ಅಂತಾನೆ ಅರ್ಥ. ಒಂದು ವೇಳೆ ಆ ಭಗವಂತ ಈ ಶರೀರದೊಳಗೆ ಇಲ್ಲ ಅಂತ ಆದ್ರೆ ಈ ಶರೀರವೇ ಇರೋದಿಲ್ಲ. ಇದನ್ನೇ ಅನ್ವಯ ವ್ಯತಿರೇಕೇಣ ಅಂತ. ಅನ್ವಯ ಅಂತಂದ್ರೆ ಇರುವಿಕೆ, ವ್ಯತಿರೇಕ ಅಂದ್ರೆ ಇಲ್ಲದೆ ಇರೋದು. ಅವನಿದ್ರೆ ಇದಿದೆ, ಅವನಿಲ್ಲ ಅಂದ್ರೆ ಇಲ್ಲ ಅಂತ. ಹೀಗೆ ಅನ್ವಯ ವ್ಯತಿರೇಕೇಣ ವಿವೇಕೇನ,
ಶರೀರದಲ್ಲಿ ನಿಯಾಮಕನಾದ ಆ ಭಗವಂತ ಇದ್ರೆ ಶರೀರ ಉಳಿತದೆ, ಇಲ್ಲದೇ ಇದ್ರೆ ಇಲ್ಲ ಅನ್ನೋ ಈ ಅನ್ವಯ ವ್ಯತಿರೇಕದಿಂದ ಏನೊಂದು ಸಿದ್ಧಿ ಆಗ್ತದೆ ಅದು ವಿವೇಕ ಜ್ಞಾನ. ಅದರಿಂದ ನಿಧಾನವಾಗಿ ವಿಮರ್ಶೆ ಮಾಡಬೇಕು. ಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೆ ಆ ಶಾಸ್ತ್ರಗಳ ಸಹಾಯದಿಂದ ಸೃಷ್ಟಿ ಸ್ಥಿತಿ ನಿಯಮನ ಇದೆಲ್ಲವನ್ನೂ ಕೂಡ ಯಾರು ಮಾಡ್ತಾ ಇದ್ದಾನೆ ಅನ್ನೋದನ್ನ ಶಾಸ್ತ್ರಗಳ ಮೂಲಕವಾಗಿ ಶಾಸ್ತ್ರಗಳ ಸಹಾಯದಿಂದ ನಿಧಾನವಾಗಿ ವಿಮರ್ಶೆ ಮಾಡಿ ಜ್ಞಾನಿಗಳು ಆ ಭಗವಂತನನ್ನ ತಿಳ್ಕೊಳ್ಬಹುದು. ವಿಮರ್ಶೆ ಮಾಡಿದರೆ ಎಲ್ಲರೂ ತಿಳ್ಕೊಳ್ಬಹುದು. ಸರ್ವಸ್ಥಾನ ಸಮಾಮ್ನಾಯೈಹಿ ವಿಮೃಶದ್ವಿಹಿ, ಸರ್ವಸ್ಥಾನ ಸಮಾಮ್ನಾಯೈಹಿ ವಿಮೃಶದ್ವಿಹಿ ಅಸತ್ವರೈಹಿ. ಎಲ್ಲ ಕಡೆಯಲ್ಲಿ ಭಗವಂತನನ್ನ ಈ ರೀತಿ ವಿಮರ್ಶೆ ಮಾಡೋರಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅವನನ್ನ ಹಿಂದಿನ ಶ್ಲೋಕದಲ್ಲಿ ಅತ್ರೈವ ಮೃಗ್ಯ ಅಂತ ಹೇಳಿದ್ರಲ್ವಾ, ಇಲ್ಲೇ ಹುಡುಕಬೇಕು ಅವನನ್ನ. ಮೃಗ್ಯ ಅಂದ್ರೆ ತಿಳ್ಕೊಳ್ಬೇಕು ಅಂತ ಅರ್ಥ. ಹೇಗೆ ತಿಳ್ಕೊಳ್ಳೋದು ಅವನನ್ನ ಅನ್ನೋದಕ್ಕೆ ಉಪಾಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅನ್ವಯ ವ್ಯತಿರೇಕದಿಂದ ತಿಳ್ಕೊಳ್ಬೇಕು. ಈ ದೇಹ ಅವನಿದ್ರೆ ಇರ್ತದೆ, ಇಲ್ಲ ಅಂದ್ರೆ ಇಲ್ಲ, ಬಿದ್ದು ಹೋಗ್ತದೆ. ಈ ರೀತಿ ವಿವೇಕದಿಂದ ಅವನನ್ನ ನಾವು ತಿಳ್ಕೊಳ್ಬೇಕು. ಎಲ್ಲ ಕಡೆಯಲ್ಲಿಯೂ ಕೂಡ ಆ ಭಗವಂತ ಇದ್ದಾನೆ. ಅವನೇ ಈ ಜಗತ್ತನ್ನ ಸೃಷ್ಟಿ ಮಾಡಿದವನು. ಸೃಷ್ಟಿ ಸ್ಥಿತಿ ಸಂಹಾರ ಇವುಗಳನ್ನ ತಿಳಿಸ್ತಕ್ಕಂಥದ್ದು ವೇದ ಶಾಸ್ತ್ರ. ಅದನ್ನು ನಾವು ಅಸತ್ವರೈಹಿ ಅಂತ ಹೇಳಿದ್ದಾರೆ. ಅಸತ್ವರ ಅಂತಂದ್ರೆ ಸತ್ವರ ಅಂದ್ರೆ ಕೂಡಲೇ ಅಂತರ್ಥ. ಅಸತ್ವರ ಅಂತಂದ್ರೆ ಅರ್ಜೆಂಟ್ ಮಾಡಬಾರದು. ಸತ್ವರ ಅನ್ನೋ ಶಬ್ದಕ್ಕೆ ಈಗ ನೋಡಿ, ವೇದ ಪುರಾಣಗಳು ನಾವು ಓದಿದ ತಕ್ಷಣನೇ ಏನ್ ಅರ್ಥ ಆಗ್ತದೋ ಅದನ್ನೇ ತಿಳ್ಕೊಂಡ್ಬಿಡ್ಬಾರ್ದು ಅಂತ. ಸತ್ವರ ಅಂದ್ರೆ ಕೂಡ್ಲೆ, ನಾವು ಓದಿದ ಕೂಡ್ಲೇನೆ ಏನೋ ಒಂದು ಅರ್ಥ ಆಗ್ತದಲ್ಲ, ಅದೇ ವೇದದ ಅರ್ಥ ಅಲ್ಲ. ಸತ್ವರ ಮಾಡಬಾರ್ದು. ಅಸತ್ವರೈಹಿ ವಿಮೃಶದ್ಭಿಹಿ ಅಂತ ನಿಧಾನವಾಗಿ ವಿಮರ್ಶೆ ಮಾಡಬೇಕು ಅದರ ಅಭಿಪ್ರಾಯವನ್ನ. ವೇದ ಪುರಾಣ ಇತಿಹಾಸಗಳನ್ನ ನಿಧಾನವಾಗಿ ವಿಮರ್ಶೆ ಮಾಡಿ ತಿಳ್ಕೊಳ್ಬೇಕು. ಯಾರು ಹಾಗೆ ತಿಳ್ಕೊಳ್ತಾರೋ ಅವ್ರಿಗೆ ಗೊತ್ತಾಗ್ತದೆ. ಅಸತ್ವರೈಹಿ ವಿಮೃಶದ್ಭಿಹಿ ಸರ್ವಸ್ಥಾನ ಸಮಾಮ್ನಾಯೈಹಿ. ಎಲ್ಲ ಶಾಸ್ತ್ರಗಳ ಸಹಾಯದಿಂದ ನಿಧಾನವಾಗಿ ವಿಮರ್ಶೆ ಮಾಡಬೇಕು. ಸತ್ವರ ಮಾಡಬಾರ್ದು, ಅರ್ಜೆಂಟ್ ಮಾಡಬಾರ್ದು. ಅಥವಾ ಸಾವಧಾನವಾದ ಮನಸ್ಸಿನಿಂದ ವಿಮರ್ಶೆ ಮಾಡಬೇಕು. ದುರಭಿಮಾನಗಳನ್ನ ಇಟ್ಟುಕೊಳ್ಳಬಾರದು. ಮನಸ್ಸು ಸಮಾಧಾನ ಇರಬೇಕು. ಸಮಾಧಾನವಾದ ಮನಸ್ಸಿನಿಂದ ಅಂತ ಒಂದರ್ಥ ಅಸತ್ವರ ಅನ್ನೋದಕ್ಕೆ. ಇನ್ನೊಂದು ಆಪಾತ ಪ್ರತೀತವಾದ ಅರ್ಥವನ್ನ ಬಿಡಬೇಕು. ಸತ್ವರ ಅಸತ್ವರ ಅಂತಂದ್ರೆ ಸತ್ವರ ಅಂದ್ರೆ ಆಪಾತ ಪ್ರತೀತವಾದ ಅರ್ಥ, ಮೇಲ್ನೋಟಕ್ಕೆ ಕಾಣುವ ಅರ್ಥ. ಅದನ್ನ ಬಿಟ್ಟು ವಿಚಾರ ಮಾಡಬೇಕು, ವಿಮರ್ಶೆ ಮಾಡಬೇಕು. ಆಪಾತತಃ ನಮಗೆ ವೇದಗಳು ಬೇರೆ ಅರ್ಥವನ್ನೇ ತಿಳಿಸ್ತದೆ. ಆದರೆ ಅದರ ವಿಮರ್ಶೆ ಮಾಡಿ ನೋಡಿದರೆ, ನಿಧಾನವಾಗಿ ಆಲೋಚನೆಯನ್ನು ಮಾಡಿದರೆ ನೋಡಿದರೆ ಅದರೊಳಗೆ ಬೇರೆ ಅರ್ಥ ಗೊತ್ತಾಗ್ತದೆ. ಆ ರೀತಿ ವಿಮರ್ಶೆ ಮಾಡಿ ತಿಳ್ಕೊಳ್ತಾರಲ್ಲ ಅವರಿಗೆ ಗೊತ್ತಾಗ್ತದೆ. ನಿರ್ದುಷ್ಟನಾದ ಸರ್ವಸ್ಥಾನಗತನಾದ ಭಗವಂತ ಹೇಗಿದ್ದಾನೆ, ಎಲ್ಲ ಕಡೆಯಲ್ಲಿ ವ್ಯಾಪಿಸಿಕೊಂಡಿದ್ದಾನೆ ಅಂತ. ಈಗ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗೋದಿಲ್ಲ. ಈ ವಸ್ತುಗಳನ್ನು ನೋಡಿದಾಗ ಇದರಲ್ಲಿ ಭಗವಂತ ಹೇಗಿದ್ದಾನೆ ಅಂತ ಗೊತ್ತಾಗೋಲ್ಲ ನಮಗೆ. ನಮ್ಮ ಕಣ್ಣಿಗೆ ಜಡವಾದ ಪದಾರ್ಥಗಳು ಕಾಣಿಸ್ತದೆ. ಇದರಲ್ಲೇನು ಭಗವಂತ ಗೊತ್ತಾಗೋದಿಲ್ಲ.
ಆದರೆ ಎಲ್ಲ ಕಡೆಯಲ್ಲೂ ಭಗವಂತ ಅವನು ನಿರ್ದುಷ್ಟವಾಗಿಯೇ ಇದ್ದಾನೆ. ಅವನು ಪುರುಷನಾಗೇ ಇದ್ದಾನೆ. ಪುರುಷನಾಗಿದ್ದಾನೆ ಅಂದ್ರೇನು? ಷಡ್ಗುಣ ಸಂಪನ್ನನಾಗೇ ಇದ್ದಾನೆ. ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸು ಪೂರ್ಣ ಪ್ರಮಾಣದಲ್ಲೇ ಇದೆ. ಈಗ ನಾವು ಎದುರಿಗೆ ಯಾವುದೋ ಒಂದು ಜಡ ವಸ್ತು ನೋಡ್ತೇವೆ, ಅದರ ಒಳಗೂ ಕೂಡ ಅದೇ ಪುರುಷನೇ ಇದ್ದಾನೆ. ಜ್ಞಾನಾನಂದಾತ್ಮಕನಾದ ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸು ಪೂರ್ಣ ಪ್ರಮಾಣದಲ್ಲಿರುವ ಭಗವಂತನೇ ಇದ್ದಾನೆ. ಆದರೆ ನಮಗೆ ಗೊತ್ತಾಗಲ್ಲ ಅದು. ಅದನ್ನು ನಾವು ಹೇಗೆ ತಿಳ್ಕೊಳ್ಬೇಕು? ಅಸತ್ವರೈಹಿ ವಿಮೃಶದ್ವಿಹಿ, ನಿಧಾನವಾಗಿ ವಿಚಾರ ಮಾಡಿ ಸಾವಧಾನ ಮನಸ್ಸಿನಿಂದ ವಿಚಾರ ಮಾಡಿದರೆ ಗೊತ್ತಾಗ್ತದೆ. ಕೋನ ಆತ್ಮ ಕಿಂ ಬ್ರಹ್ಮ ಸರ್ವಸ್ಥಾನಾದಿ ವಿಷಯೈಃ ಸಮಾಮ್ನಾಯೈಃ ನಿರ್ದೋಷ ಗುಣೋಪೇತೈಃ ವೇದೈಃ. ಸಮಾಮ್ನಾಯಗಳು ಅಂದರೆ ವೇದಗಳು, ನಿರ್ದುಷ್ಟವಾದ ವೇದಗಳು. ಆ ವೇದಗಳು ತಿಳಿಸ್ತಾ ಇದೆ, ಅವುಗಳಿಂದ ತಿಳ್ಕೊಳ್ಬೇಕು. ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಅಂತ ವೇದದಲ್ಲಿ ಅವನಿಂದಲೇ ಇದು ಹುಟ್ಟಿದ್ದು, ಅವನಿಂದಲೇ ಇದು ಬದುಕೋದು ಅಂತ ಹೇಳಿದ್ದಾರಲ್ಲಿ. ಅದನ್ನೇ ಇಲ್ಲಿ ಅನ್ವಯ ವ್ಯತಿರೇಕೇಣ ಅಂತ. ಅವನೇ ಸೃಷ್ಟಿ ಮಾಡಿದ್ದು ಈ ದೇಹ, ಈ ದೇಹದೊಳಗೆ ಅವನು ನಿಯಾಮಕನಾಗಿ ಇರೋದರಿಂದ ಈ ದೇಹ ಇದೆ, ಇಲ್ಲದೆ ಇದ್ರೆ ಇಲ್ಲ ಅಂತ. ಹೀಗೆ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ, ಅಂತಹ ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡಿ ಇದರ ಒಳಗೆ ಎಲ್ಲ ಕಡೆಯಲ್ಲೂ ಅವನೇ ನಿಂತುಕೊಂಡಿದ್ದಾನೆ. ಅಂತರ್ಬಹಿಶ್ಚ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಹೊರಗೂ ಒಳಗೂ, ಈ ಜಗತ್ತಿನ ಹೊರಗೂ ಮತ್ತು ಒಳಗೂ ಎಲ್ಲ ಕಡೆಯಲ್ಲೂ ಅವನು ವ್ಯಾಪ್ತನಾಗಿದ್ದಾನೆ. ಅವನಿರೋದ್ರಿಂದಲೇ ಇದು ಇದೆ, ಇದರ ಸ್ಥಿತಿ ಕಾರಣ ಅವನು. ಆಚಾರ ಅಲ್ಲಿ ಇಲ್ಲಿ ಮಂತ್ರವನ್ನು ಹೇಳಿ ಬಂದು ಹ್ಮ್ ಕೇನೋಪಾಯನ ಮೃತ್ಯು ವ್ಯತ್ಯಾಸ ಆಗ ಅಂತ ಹೇಳ್ಬಿಟ್ಟು ಭಗವತಿ ತಿಷ್ಠತಿ ದೇಹೋ ಜೀವತಿ ಗಚ್ಚತಿ ಇತ್ತು ಪತತಿ ಇತಿ ಅನ್ವಯ ಯುಕ್ತ ವ್ಯತಿರೇಕೇನ ಪೇಪೀಯಮಾನೋ ಮೋದಮಾನ ತಿಷ್ಠತಿ. ಪೇಪೀಯಮಾನ ಅಂದ್ರೆ ಏನು? ಅದು ವೇದದ ವಾಕ್ಯವನ್ನು ಹಾಗೆ ಉದಾಹರಿಸಿದ್ದಾರೆ ಅವರು. ಅದನ್ನ ನಾವು ಅನುಭವಿಸಿ ತಿಳ್ಕೊಳ್ಬೇಕು ಅಂತ ಅರ್ಥ. ಸರಿ ಸರಿ. ಅನ್ವಯ ವ್ಯತಿರೇಕದಿಂದ ಪೇಪೀಯಮಾನೋ ಮೋದಮಾನಃ ತಿಷ್ಠತಿ. ಅಲ್ಲೇ ಕೊಟ್ಟಿದ್ದಾರೆ ನೋಡತ್ತೆ. ಅಲ್ಲಿ ಎರಡು ಅರ್ಥ ನೀವು ಹೇಳಿದ ವಿವೇಕೇನ ಸರ್ವಜ್ಞ ಅಲ್ಪ ಜ್ಞಾನಾದಿ ಲಕ್ಷಣ ವಿರುದ್ಧ ಗುಣೇನ ಕದಾತ್ಮನಾಂ ಮುಕ್ತ ಮನಸ್ಸ ಅನುಭವೇನ ಅಜ್ಞತಾ ಚ ಅಲ್ಪ ಶಕ್ತಿತ್ವಂ ದುಃಖಿತ್ವಂ ಸ್ವಲ್ಪ ಕರ್ತೃತ ಸರ್ವಜ್ಞತಾದಿ ಈಶ ಗುಣ ವಿರುದ್ಧ ಅನುಭವ ನಮಗಿದೆ. ಹೀಗೆ ನಮಗೆ ಬಂದು ಅಲ್ಪ ಶಕ್ತಿ ಇದೆ, ದುಃಖ ಇದೆ, ಸ್ವಲ್ಪ ಅಲ್ಪ ಇದೆ, ಕರ್ತೃತ್ವ. ಓಕೆ, ಸೊ ಅದರಿಂದ ನೀವು ಅಲ್ಲಿ ಬಂದು ಅವನಲ್ಲಿ ಸರ್ವಜ್ಞತ್ವ, ಪೂರ್ಣ ಶಕ್ತಿತ್ವ ಮತ್ತು ನಿರ್ದುಃಖ ಇದೆ. ಇದು ವಿರುದ್ಧವಾದ ಗುಣಗಳು. ಇದರಿಂದ ನಾವು ತಿಳ್ಕೊಳ್ಬೇಕು. ಇದು ಅನ್ವಯ ವ್ಯತಿರೇಕ ಅನ್ನೋದಕ್ಕೆ ಹೀಗೂ ಅರ್ಥ. ವಿವೇಕೇನ ನೆಕ್ಸ್ಟ್ ವಿವೇಕೇನ, ಹೌದು ವಿವೇಕ. ಇನ್ನೊಂದು ಆಚಾರ ನೀವು ಬಂದು ಅಸತ್ವರೇಹಿ ಮದು ಇನ್ನೊಂದು ಅರ್ಥ ಕೊಟ್ಟಿದ್ದಾರೆ. ಅಲ್ಲಿ ಬಂದು ತ್ವರಿತ ಉಚ್ಚಾರಣಾದಿ ದೋಷ ರಹಿತೈಹಿ ವೇದ ಅಂತ ಅರ್ಥ. ವೇದವನ್ನ ವೇದಗಳು ಅಂತ ಅರ್ಥ. ಆವಾಗ ಅಷ್ಟೇ ಅರ್ಥ, ವೇದಗಳು ಅಂತ ಅಷ್ಟೇ ಅರ್ಥ. ವೇದಕ್ಕೆ ಆ ರೀತಿಯ ಹೇಗ್ ಬಂತು? ಅಸತ್ವರ ಅನ್ನೋ ಶಬ್ದಕ್ಕೆ ವೇದ ಅಂತ ಹೇಗೆ ಅರ್ಥ ಅಂತಂದ್ರೆ, ವೇದವನ್ನ ನಿಧಾನವಾಗಿ ಹೇಳಬೇಕು. ತ್ವರಿತ ಉಚ್ಚಾರಣ ವೇದಕ್ಕೆ ನಿಷಿದ್ಧ. ವೇದವನ್ನು ಯಾವಾಗಲೂ ಕೂಡ ಬೇಗ 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 ಹೇಳಿ ಮುಗಿಸ್ಬಾರ್ದು. ಮುಗಿಸ್ಬೇಕು ಅಂತ ಹೇಳಿ ಕೆಲವರೆಲ್ಲ ವೇದ ಬೇಗ 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 ಹೇಳಿ ಮುಗಿಸ್ಬಿಡ್ತಾರೆ. ವೇದವನ್ನು ಹಾಗೆ ಹೇಳಬಾರದು.
ತ್ವರಿತೋಚ್ಚಾರಣಾದಿ ದೋಷರಹಿತವಾದದ್ದು ವೇದ. ಹ್ಮ್ ಅಂತಹ ತ್ವರಿತೋಚ್ಚಾರಣಾದಿ ದೋಷ ಇಲ್ಲದೆ ಇರತಕ್ಕಂತಹ ವೇದದಿಂದ ವಿಚಾರ ಮಾಡಿ ತಿಳ್ಕೊಳ್ಬೇಕು ಅಂತ ಅರ್ಥ. ಮೂರರ್ಥ ಬರೆದಿದ್ದಾರೆ. ಹ್ಮ್ ಅಪಾದ ಪ್ರತೀತಿ ರಹಿತ ಅಂದ್ರೆ ಏನರ್ಥ ಅಂತಾರೆ? ಆಪಾತ ಪ್ರತೀತಿ ಆಪಾತ ಮೇಲ್ನೋಟಕ್ಕೆ ಕಾಣುವ ಅರ್ಥ. Okay. ಆಪಾತ ಪ್ರತೀತ ಅಂದ್ರೆ ಮೇಲ್ನೋಟಕ್ಕೆ ಕಾಣುವ ಅರ್ಥ. ಅದನ್ನ ಬಿಟ್ಟು ವಿಚಾರ ಮಾಡಬೇಕು. ಆಪಾತ ಪ್ರತೀತೈಹಿ ಆಪಾತ ಪ್ರತೀತಿ ರಹಿತವಾಗಿ ಅದಿಲ್ಲದೆ ವಿಚಾರ ಮಾಡಿಬೇಕು. ಅಂದ್ರೆ ಒಳಗಿನ ಅಭಿಪ್ರಾಯವನ್ನ ಅರ್ಥ ಮಾಡ್ಕೊಳ್ಬೇಕು. ಓಕೆ. ಅದು ಕೂಡ ನೀವು ಹೇಳಿ ಇನ್ನೊಂದರ್ಥ ಹೇಳಿಲ್ಲ ಬಂದು ನಾವು ಸಾವಧಾನವ ನೋಡಬೇಕು. ಅದು ಬಂದು ಎಲ್ಲರಿಗೂ ಸಿಕ್ಕಾದ್ರು ಅಧಿಕಾರಿ ಬಿಹಿ ವಿಮುಖ್ಯ ತಗೊಂಡ್ಕೊಂಡಿದ್ದಾರೆ. ಎಲ್ಲರಿಗೂ ಆ ತರ ಸಿಕ್ಕಾದಿಲ್ಲ, ರೈಟ್? ಅಧಿಕಾರಿ ಇರುವಕ್ಕೆ ಅದಕ್ಕಲ್ವಾ? ಆ ಶಕ್ತಿ ಇರಬೇಕು, ಹ್ಮ್ ಆ ವಿಚಾರ ಮಾಡೋ ಒಂದು ಬುದ್ಧಿ ಇರಬೇಕು. ಆಗತಾತ್ಮನ ಅಂತಿದೆ ಅಲ್ವಾ, ಹ್ಮ್ ಅದರ ಅಭಿಪ್ರಾಯವನ್ನ ಸತ್ಯಧರ್ಮ ತೀರ್ಥರು ಬಿಡಿಸಿ ಬರೆದಿದ್ದಾರೆ. ಅಲ್ಲೇನಿದೆ, ವಿವೇಕೇನ ಆಗತಾತ್ಮನ ಅಂತಿದೆ. ಆಗತಾತ್ಮನ ಅಂತಂದ್ರೆ ವಿವೇಕೇನ ಹೇತುನ ಆಗತೇನ ಒಂದರ್ಥ. ವಿವೇಕ ಮಾಡಿದ ಕಾರಣದಿಂದ ಬಂದಂತಹ ಬುದ್ಧಿ ಆಗತಾತ್ಮನ ವಿವೇಕೇನ. ವಿಮರ್ಶೆ ಮಾಡಿದಾಗ ಬರುವ ಬುದ್ಧಿ. ವಿದ್ಯಮಾನಸ್ಯೈವ ಸ್ಫೂರ್ತೇನ ತಥಾ ವ್ಯವಹಾರಃ ಇತ್ಯಾಗತೇನ. ವಿದ್ಯಮಾನಸ್ಯೈವ ಸ್ಫೂರ್ತೇನ ತಥಾ ವ್ಯವಹಾರಃ. ಅದು ಇದ್ದದ್ದೇ ಹೊಳಿತದೆ. ಅಥವಾ ಏತದ್ವಿಷಯಾದ್ ಅನ್ಯತ್ರ ಆಗತೇನ ತತ್ರೈವ ಲಗ್ನೇನ ಇತ್ಯಾಗತೇನ ಮನಸ ಕರಣೇನ. ಏತದ್ವಿಷಯಾದ್ ಅನ್ಯತ್ರ ಆಗತೇನ. ಈಗ ನಾವು ನೋಡಿದ ಕೂಡಲೇ ಯಾವುದೋ ಒಂದು ವಿಷಯ ಪದಾರ್ಥ ಕಾಣಿಸ್ತದೆ ನಮಗೆ ಎದುರಿಗೆ. ಆದರೆ ಇದಕ್ಕಿಂತ ಭಿನ್ನನಾಗಿ ಅದರೊಳಗಿರುವ ಭಗವಂತ ನಮಗೆ ಹೊಳಿತಾನೆ, ಅಲ್ಲೇ ಇರ್ತಾನೆ. ತತ್ರೈವ ಲಗ್ನೇನ, ಆದರೆ ಆಗತೇನ. ಮೇಲ್ನೋಟಕ್ಕೆ ನಮಗೆ ಬರೋದಿಲ್ಲ, ಅದು ಕಣ್ಣಿಗೆ ನೋಡಿದ ತಕ್ಷಣನೇ ಕಾಣಿಸೋದಿಲ್ಲ, ಆದ್ರೆ ಅಲ್ಲೇ ಇರ್ತಾನೆ ಒಳಗೆ. ಆಗತೇನೆ, ಅದು ಮನಸ್ಸಿನಿಂದ ಆಗತ್ತೆ. ಹಾಗೆ ಅಂದ್ರೆ ದೇವರು ಬಂದು ಹೊಲಿಸ್ತಾನೆ ಅಂತ ತಗೊಂಬ, ಅದು ಒಂದು ವಿದ್ಯಾಸಮಾನ ಒಂದು ಅಭಿಪ್ರಾಯ ಬರುತ್ತೆ ಎಂಬ ಇದು. ಹೌದು, ಮೊದಲು ಒಂದು ಅಭಿಪ್ರಾಯ ಬಂದಿರ್ತದೆ. ಕಣ್ಣಿಂದ ನೋಡಿದ ತಕ್ಷಣನೇ ಈಗ ಎದುರಿಗೆ ಯಾವುದೋ ಒಂದು ಪುಸ್ತಕನ ಏನೋ ಇದೆ ಅಂತ ಇಟ್ಕೊಳ್ಳೋಣ, ಬರೀ ಪುಸ್ತಕ, ಒಂದು ಜಡವಾದ ವಸ್ತು ಅಂತ ಅಷ್ಟೇ ಬರ್ತದೆ ಈ ವಿಷಯದಲ್ಲಿ. ಆಮೇಲೆ ಅನ್ಯತ್ರ ಆಗತ್ತೇನ, ಮತ್ತೊಂದರಿಂದ ಹೊಳೆಯುತ್ತೆ. ಓ, ಇದು ಬರೀ ಜಡವಾದ ವಸ್ತು ಅಲ್ಲ ಅಂತ. ಅನ್ಯತ್ರ ಅಂದ್ರೆ ಮತ್ತೊಂದು ಬೇರೆ ಕಡೆಯಿಂದ, ಅಂದ್ರೆ ಮನಸ್ಸಿನಿಂದ ವಿಚಾರ ಮಾಡಿದಾಗ ಬೇರೆ ಕಡೆಯಿಂದ ಆಗತವಾಗ್ತದೆ ಆ ಬುದ್ಧಿ. ಓ, ಇಲ್ಲೆಲ್ಲ ಭಗವಂತ ಇದ್ದಾನೆ, ಇದರೊಳಗೆ ನಿಯಾಮಕನಾಗಿ ಭಗವಂತ ಇದ್ದಾನೆ ಅಂತ. ಸರ್ವಸ್ಥಾನ ಸಮಾಮ್ನಾಯೈಹಿ ಏತದಾದ್ಯಾವೇದಕ ವೇದಾದಿಭಿಹಿ. ವೇದ ಮೊದಲಾದವುಗಳಿಂದ ಜ್ಞಾನ ಬರ್ತದೆ. ಆಮೇಲೆ ಸ್ತ್ರೀ ಶೂದ್ರಾದಿಭಿಹಿ ಕಥಂ ಮೃಗ್ಯಃ ಅತ್ರ ಅನಧಿಕಾರಾತಿಥಿ ಶಂಕಾಪನುತ್ತಯೇ ಶ್ರುತ್ಯಾದಿ ಪದಂ ನಿಬಂಧಾನೋ ದಧಾನಶ್ಚ ಆಮ್ನಾಯ ಪದಂ ತದಾದೀನಾಂ ಸಂಪ್ರದಾಯತಃ ಇತ್ಯರ್ಥಮಭಿಪ್ರೇತೀತಿ ಜ್ಞೇಯಂ. ಆಮ್ನಾಯ ಅನ್ನೋ ಶಬ್ದ ಹಾಕಿದ್ದಾರೆ ಇಲ್ಲಿ. ಸರ್ಗಸ್ಥಾನ ಸಮಾಮ್ನಾಯೈಹಿ ಅಂತಿದೆ. ವೇದಕ್ಕೆ ಅಧಿಕಾರ ಇಲ್ಲದೆ ಇರುವಂತಹ ಶೂದ್ರರು, ಸ್ತ್ರೀಯರು ಹೇಗೆ ತಿಳ್ಕೊಳ್ಬೇಕು ಅಂತ. ಅದಕ್ಕೋಸ್ಕರ ವೇದ ಅನ್ನೋ ಶಬ್ದವನ್ನ ಬಿಟ್ಟು ಆಮ್ನಾಯ ಅನ್ನೋ ಪದ ಹಾಕಿದ್ದಾರೆ. ಆಮ್ನಾಯ ಅನ್ನೋ ಪದದಿಂದ ಸಂಪ್ರದಾಯಾಗತವಾದಂತಹ ಇವುಗಳನ್ನು ಇಟ್ಟುಕೊಳ್ಳಬಹುದು. ವೇದ ಅನುಸಾರಿಯಾದಂತಹ ಪುರಾಣಗಳು, ಇತಿಹಾಸ ಮೊದಲಾದವುಗಳನ್ನ ಇಟ್ಟುಕೊಳ್ಬೇಕು. ಅದಕ್ಕೋಸ್ಕರ ಆಮ್ನಾಯ ಅನ್ನೋ ಪದ ಹಾಕಿದ್ದಾರೆ ಅಂತ.
ಸೊ ಆಮ್ನಾಯ ಎಂಬ ಪದಕ ಬಂದು ವೇದನ ಅರ್ಥ ಇಲ್ಲ, ಮತ್ತೆ ಪುರಾಣವೂ ಸೇರಿಸಿ ಇಲ್ಲ ಅಲ್ಲ, ವೇದ ಮತ್ತು ವೇದಾನುಸಾರಿಯಾದ ಇತಿಹಾಸ ಪುರಾಣಗಳು ಎಲ್ಲವೂ ಆಮ್ನಾಯ ಅನ್ನೋ ಶಬ್ದಕ್ಕೆ ಅರ್ಥ ಬರ್ತದೆ. ಓಕೆ, ವೇದ ಅಂತ ಹೇಳಿದ್ರೆ ವೇದ ಮಟ್ಟು ತಗೊಬೇಕಾಗ, ಶ್ರುತಿ ಅನ್ನೋ ಶಬ್ದ, ವೇದ ಅನ್ನೋ ಶಬ್ದ ಇದ್ದಿದ್ರೆ ಬರೀ ಅದನ್ನು ಮಾತ್ರ ತಗೊಳ್ಬೇಕಾಗ್ತಿತ್ತು. ಅದಕ್ಕೆ ಶ್ರುತಿ ಅನ್ನೋ ಪದವನ್ನು ಹಾಕದೆ ಆಮ್ನಾಯ ಅನ್ನೋ ಪದ ಹಾಕಿದ್ದಾರೆ. ಅವರು ಕೂಡ ವಿಚಾರ ಮಾಡಿ ತಿಳ್ಕೊಳ್ಬೇಕು. ಯಾವುದರಿಂದ ವಿಚಾರ ಮಾಡಬೇಕು? ಆಮ್ನಾಯಗಳಿಂದ ಅಂತ. ಆಮ್ನಾಯ ಅನ್ನೋ ಶಬ್ದಕ್ಕೆ ಎಲ್ಲವೂ ಬಂತು, ಶ್ರುತಿಯೂ ಬಂತು, ಶ್ರುತ್ಯನುಸಾರಿಯಾದ ಇತಿಹಾಸ ಪುರಾಣಗಳು ಬಂತು. ಇಲ್ಲಿಯೇ ಒಂದು ಇವರಿಗೆ ಒಂದು ಮರಿ ಹೊಳಿಯುತ್ತೆ, ಇವರಿಗೆ ಒಂದು ಮರಿ ಹೊಳಿಯುತ್ತೆ. ಇಲ್ಲಿ ಆಮ್ನಾಯ ಎಂಬಕ ಅಟ್ಟು ವಿವರ ಕೊಡಲ್ಲ ಮಂದನಂದಿನಿಲಿ. ಸತ್ಯಧರ್ಮ ತೀರ್ಥರಿಗೆ ಈ ತರ ಹೊಳಿಯುತ್ತೆ, ರೈಟ್? ಹೊಳೆಯಲ್ಲ ಅಂತ ಹೇಳಬಾರದು, ಹೇಳಿಲ್ಲ ಅಂತ ಹೇಳಬೇಕು. ಓಕೆ, ಅವರು ಅದನ್ನ ಮೆನ್ಷನ್ ಮಾಡಿಲ್ಲ ಅಷ್ಟೇ. ಒಬ್ಬರು ಒಂದು ವ್ಯಾಖ್ಯಾನದಲ್ಲಿ ಇದ್ದದ್ದನ್ನ ಮತ್ತೆ ಹಾಗೆ ಅವರು ಬರೀಬೇಕು ಅಂತಿಲ್ಲ. ಅವ್ರು ಹೇಗೂ ಬರೆದಿದ್ದಾರೆ ಅಂತ ಹೇಳಿ ಇವ್ರು ಬಿಟ್ಟಿರ್ತಾರೆ. ಅವ್ರ ನಂತರ ಮಾಡಿದವರಾದ್ರೆ, ಅದಕ್ಕಿಂತ ಮುಂಚೆ ಮಾಡಿದವರು ಆದರೂ ಕೂಡ ಅವ್ರಿಗೆ ಹೊಳೆದಿಲ್ಲ, ಆದ್ರಿಂದ ಬರೋದಿಲ್ಲ ಅಂತ ನಾವು ಹೇಳಬಾರ್ದು. ಅವ್ರಿಗೆ ತಲೆಯಲ್ಲಿ ಏನೇನು ಹೊಳೆಯುತ್ತೋ ಎಲ್ಲವನ್ನೂ ವ್ಯಾಖ್ಯಾನದಲ್ಲಿ ಹೇಳಬೇಕು ಅಂತೇನಿಲ್ಲ. ಕೆಲವನ್ನ ಮೆನ್ಷನ್ ಮಾಡ್ತಾರೆ, ಕೆಲವನ್ನ ಮಾಡೋದಿಲ್ಲ. ಅವರಿಗೆ ಅದು ಗೊತ್ತಿರಲಿಲ್ಲ ಅಂತೋ ಅಥವಾ ಅವ್ರಿಗೆ ಹೊಳೆಲಿಲ್ಲ ಅಂತನೋ ನಾವು ಅನ್ನಬಾರ್ದು. ಅವ್ರು ಹೇಳಿಲ್ಲ, ಇವ್ರು ಹೇಳಿದ್ದಾರೆ ಅಷ್ಟೇ. ಸದಾಗಮಗಳಿಂದ ತಾನೇ ತಿಳಿಲಿಕ್ಕೆ ಸಾಧ್ಯ ಅಂತ ಇಲ್ವಾ? ಸದಾಗಮಗಳಿಂದ, ಹೌದು. ಆಮ್ನಾಯಗಳು ಅಂದ್ರೆ ಸದಾಗಮಗಳು ಅಂತ ಇಟ್ಕೊಳ್ಬೇಕು. ಆಮ್ನಾಯ ಸಂಪ್ರದಾಯೇ ಸ್ಯಾದ್ ವೇದಾಭ್ಯಾಸೇ ಚ ಸಂತತೌ ಇತಿ ವಿಶ್ವಃ ಸಮಾಮ್ನಾಯಃ ಸಂತತಿಃ ಸೃಷ್ಟಿಃ ಇತಿ ಯಾವತ್. ಸರಿ. ಅನ್ವಯ ವ್ಯತಿರೇಕೇಣ ವಿವೇಕೇನಾಗತಾತ್ಮನ ಸರ್ಗಸ್ಥಾನ ಸಮಾಮ್ನಾಯೈಃ ವಿಮೃಶದ್ಭಿರಸತ್ವರೈಃ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ವಿಚಾರ ಮಾಡ್ತಾ ಹೋದ್ರೆ ತುಂಬಾ ಇದೆ. ಆಚಾರ್ಯ, ನನ್ನ ಬುಕ್